ಜೂಜಿಗಾಗಿ ಕಿಡ್ನಾಪ್ನ ನಾಟಕ ಮಾಡಿದವರು ಪೊಲೀಸರ ಅತಿಥಿಯಾಗಿರುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ಗೆಳೆಯರ ಜೊತೆ ಸೇರ್ಕೊಂಡು ಕಿಡ್ನಾಪ್ ನಾಟಕ ಆಡಿದಂತಹ ಆರೋಪಿ ಕೊನೆಗೂ ಲಾಕ್ ಆಗಿದ್ದಾನೆ. ತಲೆ ಮೇಲೆ ಕೆಚಪ್ ಚೆಲ್ಲಿಕೊಂಡು ಚಿಕ್ಕಮ್ಮನಿಗೆ ಫೋಟೋವನ್ನ ಆರೋಪಿ ಕಳಿಸಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಚಿಕ್ಕಮ್ಮನಿಂದ ದುಡ್ಡು ಪಡೆಯೋದಕ್ಕೆ ಖತರ್ನಾಕ್ ಐಡಿಯಾವನ್ನ ಹೇಗೆ ಈ ಟೀಮ್ ಮಾಡಿತ್ತು ಅಂತ. ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು 20,000 ಹಣವನ್ನ ಚಿಕ್ಕಮ್ಮ ಸುನಂದ ಅವರು ಕೊಟ್ಟಿದ್ರಂತೆ. ಮಗನನ್ನ ಕಿಡ್ನಾಪ್ ಮಾಡಿರೋದಾಗಿ ಬೊಮ್ಮನಹಳ್ಳಿ ಠಾಣೆಗೆ ದೂರು ಕೂಡ ಕೊಟ್ಟಿರ್ತಾರೆ. ಕೇಸ್ ದಾಖಲಿಸಿಕೊಂಡು ಪೊಲೀಸರು ತನಿಖೆಗೆ ಇಳಿದಾಗ ಕಿಡ್ನಾಪ್ನ ಬೃಹನ್ ನಾಟಕ ಬಯಲಾಗಿದೆ. ಗೋಲ್ಡ್ 369 ಎಂಬ ಆನ್ಲೈನ್ ಆಪ್ನಲ್ಲಿ ಜೂಜಾಡಿ ಜೀವನ್ ಅನ್ನುವಂತಹ ವ್ಯಕ್ತಿ ಹಣವನ್ನ ಕಳ್ಕೊಂಡಿರ್ತಾನೆ. ಜೀವನ್, ವಿನಯ್, ಪೂರ್ಣೇಶ್, ಪ್ರೀತಮ್ ಹಾಗೂ ರಾಜುವನ್ನ ಈ ಕಿಡ್ನಾಪ್ ನಾಟಕಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಕೂಡ ಮಾಡಲಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಆನೇಕಲ್ನ ಬಿಂಗಿಪುರ ಮನೆಯೊಂದರಲ್ಲಿ ಆನ್ಲೈನ್ ಗೇಮ್ ಅನ್ನ ಈ ಬಂಧಿತರು ಆಡ್ತಾ ಇದ್ರು. ಇದೇ ಆನ್ಲೈನ್ ಗೇಮ್ನಿಂದ ಅವರ ಜೀವನ ಹಳಿ ತಪ್ಪಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಸಾಲ ಕೂಡ ಮಾಡ್ಕೊಂಡಿರ್ತಾರೆ, ದುಡ್ಡು ಲಾಸ್ ಆಗಿರುತ್ತೆ. ಇಷ್ಟಾದ್ರೂ ಅದೊಂದು